JP ನಗರ ವಾಸವಿ ಯುವಜನ ಸಂಘದ ವತಿಯಿಂದ ಇವತ್ತು ಪುರುಷರ ಡಬಲ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಇವತ್ತು ಬೆಂಗಳೂರಿನ ವಾಸವಿ ಕಾಲೇಜು ಒಳಾಂಗಣದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ಇವತ್ತು ಸುಮಾರು 100ಕ್ಕೂ ಅಧಿಕ ಕ್ರೀಡಾಪಟುಗಳು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಈ ಸ್ಪರ್ಧೆಯ ಈ ಒಂದು ಡಬಲ್ಸ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸ್ವತಃ JP ನಗರ ವಾಸವಿ ಯುವಜನ ರಾಘವೇಂದ್ರ ಪ್ರಸಾದ್ ಅಂತ. ನಾನು JP ನಗರ ವಾಸವಿ ಯುವಜನ ಸಂಘದ ಅಧ್ಯಕ್ಷ. ಈ ಸಂಕಲ್ಪ ಕಪ್ ಅನ್ನೋದು ನಾವು ಏನಕ್ಕೆ ಶುರು ಮಾಡಿದ್ದೀವಿ ಅಂತಂದರೆ, ಫಸ್ಟ್ ಆಫ್ ಆಲ್ ಎಲ್ಲ ವಯಸ್ಸಿನವರು ಬಂದು ಇಲ್ಲಿ ಆಡಿ ಅವರ ಒಂದು ಸ್ವಾಸ್ಥ್ಯವನ್ನು ಕಾಪಾಡ್ಕೋಬೋದು. ಎರಡನೇದು ಒಬ್ರಿಗೊಬ್ರು ನಾವು ಇದು ಮೊದಲನೇ ಬಾರಿಗೆ ಎಲ್ಲ ಕಮ್ಯುನಿಟೀಸ್ನೂ ಸೇರಿಸ್ಕೊಂಡು ಈ ಟೂರ್ನಮೆಂಟ್ ಮಾಡ್ತಾ ಇರೋದು. ಯಾಕೆಂದರೆ ಇಲ್ಲಿವರೆಗೂ ತುಂಬ ಸಂಘಗಳು ಬರೀ ಒಂದೊಂದು ಕಮ್ಯುನಿಟಿಗೆ ಮೀಸಲಾಗಿ ಮಾಡ್ತಾರೆ. ಆದರೆ ನಮ್ಮಲ್ಲಿ ಒಂದು ಒಗ್ಗಟ್ಟು ಬರಬೇಕು, ಆಮೇಲೆ ನಮ್ಮಲ್ಲಿ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಆಗಬೇಕು ಅಂತಂದರೆ ಕ್ರೀಡೆ ಮೂಲಕ ಒಳ್ಳೆಯ ಮಾಧ್ಯಮ ನಮಗೆ. ಆದ್ದರಿಂದ ಎಲ್ಲ ವಯಸ್ಸಿನವರು ತುಂಬ ರಾಯಚೂರು, ದಾವಣಗೆರೆ, ಮುಳಬಾಗಿಲು, ಹಿಂದೂಪುರ, ಆಮೇಲೆ ತುಮಕೂರಿಂದ ಎಲ್ಲ ಬಂದು ಇವತ್ತು ಆಡ್ತಾ ಇದ್ದಾರೆ. ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ನಮಗೆ. ಇದು ವಾಸವಿ ವಿದ್ಯಾನಿಕೇತನ ಒಂದು ಸೆಂಟ್ರಲ್ ಏರಿಯಾದಲ್ಲಿ ಇರೋದ್ರಿಂದ ನಾವು JP ನಗರ 7ನೇ ಹಂತದಲ್ಲಿ ಇದ್ರೂ ನಾವು ಈ ಒಂದು VV ಪುರಮಲ್ಲಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿಗೆ ತಲುಪಲು ಸುಲಭ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ. ಇನ್ನು ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ನಮ್ಮ ಸಂಘದ ಕಾರ್ಯದರ್ಶಿಯಾದ ಸನತ್ ಅವರು ಮಾತಾಡ್ತಾರೆ. ನನ್ನ ಹೆಸರು ಸನತ್ ಅಂತ, ಈ ಸಂಘದ ಕಾರ್ಯದರ್ಶಿ. ನಾವು ಎಲ್ಲರೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಬಟ್ ಇವಾಗಿನ ಸಿಚುಯೇಷನ್ಗೆ ಎಲ್ಲರೂ ಹೆಲ್ತ್ ಕಂಡೀಷನ್ಸ್ಗೆ ಫಿಟ್ಟಾಗಿರಬೇಕು ಅಂತಂದರೆ ನಾವು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಮಾಡಬೇಕು. ಅದರಲ್ಲಿ ಬ್ಯಾಡ್ಮಿಂಟನ್ ಅನ್ನೋದು ಇವಾಗಿಂದ ಎಲ್ಲ ಒಂದು ಪ್ಯಾಷನ್ ಆಗಿದೆ. ಹಾಗಾಗಿ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದು ಒಂದು 50 ಟೀಮ್ 60 ಟೀಮ್ ಇರಲಿ ಅಂತ. ಇವಾಗ ಅದು ನಮಗೆ ಹತ್ರ 75ರಿಂದ 80 ಟೀಮ್ ಬಂದಿದೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ. ಇಲ್ಲಿ ನಾವು ಆರ್ಗನೈಸ್ ಮಾಡಿ ನೀಟಾಗಿ ನಮ್ಮ ಕಮ್ಯುನಿಟಿಗೆ ಎಲ್ಲ ಕಮ್ಯುನಿಟಿನೂ ಸೇರಿಸಿ ಮಾಡ್ತಾ ಇದ್ದೀವಿ. ಇದೊಂದು ನಮಗೆ ತುಂಬ ಸಂತೋಷ ತಂದಿದೆ. ಮತ್ತು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸಿರೋದ್ರಿಂದ ತುಂಬ ಖುಷಿಯಾಗಿದೆ. ಮತ್ತು ಇದನ್ನು ನಮಗೆ ಇನಾಗ್ರೇಟ್ ಮಾಡಿದವ್ರು ಬಂದುಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಸುನಿಲ್ ಎಸ್ ಅಂತ, ಅವರು ದಾವಣಗೆರೆಯಿಂದ ಬಂದು ಅವರು ನಮ್ಮ ಕರ್ನಾಟಕ ರಾಜ್ಯ ಆರ್ಯವೈಶ್ಯ ಯುವಜನ ಮಹಾಸಂಘದ ರಾಜ್ಯಾಧ್ಯಕ್ಷರು. ಅವರು ಬಂದು ಇನಾಗ್ರೇಟ್ ಮಾಡಿಕೊಟ್ರು. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಟೋಟಲಿ ಎಷ್ಟು ಪ್ರೈಸಸ್ ಇದೆ ಸರ್? ಒಂದು ಮೊದಲನೇ ಪ್ರೈಸು ನಾವು ಬಹುಮಾನ ಅವ್ರಿಗೆ 5,000 ರೂಪಾಯಿ ಕೊಡ್ತಾ ಇದ್ದೀವಿ. ಎರಡನೇ ಬಹುಮಾನ 3,000. ಇಬ್ಬರಿಗೂ ಕ್ಯಾಶ್ ಪ್ರೈಸ್ ಜೊತೆ ಟ್ರೋಫೀಸ್ ಇರುತ್ತೆ. 2 ಕ್ಯಾಟಗರಿ. ನನ್ನ ಹೆಸರು ರಾಜೇಶ್ ಅಂತ. ನಾನು JP ನಗರ ವಾಸಿ ಯುವಜನ ಸಂಘದ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಇದು ಒಂದೇ ಗೋಲ್ಡನ್ ಆಪರ್ಚುನಿಟಿ, ಒಂದು ನೆಟ್ವರ್ಕಿಂಗ್ ಬೆಳೆಸ್ಕೊಳೋದಕ್ಕೆ. ಇನ್ನೊಂದು ಏನಂದರೆ, ಜನಗಳು ಒಬ್ಬರೊಬ್ಬರು ಇವು ಮಾತಾಡೋದೇ ಕಮ್ಮಿ, ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಎಷ್ಟು ಜನ ರಿಯಲ್ ಫ್ರೆಂಡ್ಸು, ಎಷ್ಟು ಜನ ವರ್ಚುವಲ್ ಫ್ರೆಂಡ್ಸ್ ಗೊತ್ತಿರಲ್ಲ. ಇಲ್ಲಿ ಮುಖ ನೋಡಿದಾಗ ಒಂದು ಸ್ಪೋರ್ಟ್ ಇವೆಂಟಿಂದ ಆಗಲೂ ಒಂದು ಯೂನಿಟಿ ಬರುತ್ತೆ. ಅದು ಮೇನ್ ಮೋಟೋ. ಅದ್ರ ಜೊತೆಗೆ ಇದರೊಳಗೆ ಏನು ಕಾರ್ಪಸ್ ಬಿಲ್ಡ್ ಆಗುತ್ತೋ ಅದನ್ನು ನಾವು ಮತ್ತೆ ನಮ್ಮ ಬಡ ಮಕ್ಕಳಿಗೆ ಪ್ಲಾನೆಟೋರಿಯಂ ವಿಸಿಟ್ಸು ಅಥವಾ ಜೂಲಾಜಿಕಲ್ ಪಾರ್ಕ್ ವಿಸಿಟ್ಸು ಅಲ್ಲಿ ಕರ್ಕೊಂಡೋಗಿ ಅವ್ರು ಕೂಡ ಸ್ವಲ್ಪ ಎಂಕರೇಜ್ ಮಾಡ್ತೀವಿ. ಸೊ ನಮ್ಮ ಮೇನ್ ಮೋಟೋ ಬಂದು ಸರ್ವಿಸ್ ಫಾರ್ ಕಮ್ಯುನಿಟಿ. ಅದಕ್ಕೋಸ್ಕರ ನಾವು ಈ ಥರ ಗೇಮ್ಸು ಅಥವಾ ಬೇರೆ ಥರ ನಾವು ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸರ್. ಭಾಗವಹಿಸಿದ್ವಿ ಅಂತ ಮತ್ತೊಂದು ಹೇಳಿದ್ದಾರೆ. ಮತ್ತು ಯಾರು ಇವತ್ತು ಸ್ಪರ್ಧಾಳುಗಳು ಈ ಒಂದು ವಿಜೇತರಾಗ್ತಾರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಬಹುಮಾನವನ್ನು ಕೂಡ ಕೊಡಲಾಗ್ತದೆ ಅಂತಕ್ಕಂಥದ್ದು ಕೂಡ ಮಾಹಿತಿ ನೀಡಿದ್ದಾರೆ. ಒಟ್ಟಾರೆಯಾಗಿ JP ನಗರ ವಾಸವಿ ಯುವಜನ ಸಂಘ ಮೊದಲ ಬಾರಿಗೆ ಈ ಒಂದು ಪಂದ್ಯಾವಳಿಯನ್ನು ಆಯೋಜಿಸುವ ಮೂಲಕ ಜನರ ಗಮನವನ್ನು ಕೂಡ ಸೆಳೆದಿದೆ.